ಅದಕ್ಕೆ ಪಾಪ ಹೇಳ್ತಾವ್ರೆ ಬನ್ನಿ. ಇನ್ನೂ ತೀರ್ಮಾನ ಮಾಡಿಲ್ಲ. NDA ಅಭ್ಯರ್ಥಿ ಇರ್ತಾರೆ. NDA ಅಭ್ಯರ್ಥಿ ನಿಲ್ಲದಷ್ಟೇ ಅಲ್ಲ, ಗೆಲ್ಲಬೇಕು ಆ ಸೀಟು. ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಇನ್ನೂ ಒಂದು 4 ಹೆಸರು ನೀವು ಬಿಡಿ, ತೊಂದರೆ ಇಲ್ಲ. ಈಗ ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನೂ ಚರ್ಚೆ ಅಂತಕ್ಕೆ ಬಂದಿಲ್ಲ. ಕೇಂದ್ರದ ನಾಯಕರುಗಳು, ರಾಜ್ಯದ ನಾಯಕರುಗಳು, BJP ನಾಯಕರುಗಳು, ನಾನು ಹೇಳೋದು, ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿ ಸಮರ್ಥವಾದ ಅಭ್ಯರ್ಥಿ ಯಾರು ಯೋಗೇಶ್ ನಿಲ್ಲಬೇಕು ಅಂದರೆ ಗೆಲ್ಲಿಗೆ ಯೋಗೇಶ್ ಅವ್ರಿಗೆ ಅವಕಾಶ ಅಂದರೆ ಯೋಗೇಶ ನಿಲ್ತಾರೆ. ಇಲ್ಲ ಮತ್ತಿನ್ನೊಬ್ಬರು ನಿಲ್ಲಬೇಕು ಅಂದರೆ ಮತ್ತಿನ್ನೊಬ್ಬರೇ ನಿಲ್ಲಬೇಕಾದ್ರೆ ಇನ್ನೊಬ್ಬರನ್ನ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಇಲ್ಲ ಒಬ್ಬ ಸ್ಥಳೀಯ ಕಾರ್ಯಕರ್ತನಿಗೆ ಕೊಡಬೇಕಾ, ಕಾರ್ಯಕರ್ತರಿಗೂ ತೀರ್ಮಾನ ಮಾಡ್ತೀವಿ. ಈಗ ಇಲ್ಲಿ ಹಾಸನದಲ್ಲಿ ನಾನು ಮೊದಲಿಂದ ಹೇಳ್ತಾ ಇರಲಿಲ್ವಾ, ಒಬ್ಬ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆ ಈ ಪಕ್ಷಕ್ಕೆ ಅಂತ ಹೇಳ್ತಿರ್ಲಿಲ್ವಾ. ಚನ್ನಪಟ್ಟಣದಲ್ಲೂ ಅಷ್ಟೇ. ಇವರು ಈಗ ಚನ್ನಪಟ್ಟಣ, ಅಯ್ಯೋ ನನ್ನ ಹೃದಯ, ಅಯ್ಯೋ ಇದಿಲ್ಲಿದೆ ಚನ್ನಪಟ್ಟಣ, ಇಷ್ಟು ದಿವಸ ಎಲ್ಲೋಗಿತ್ತ ಗೊತ್ತಿಲ್ಲ ಚನ್ನಪಟ್ಟಣ ಅವರಿಗೆ. ಈಗ ಪಾಪ ಎಲ್ಲ ಹತ್ತಿರಕ್ಕೆ ಬಂದೋಗಿದೆ ಚನ್ನಪಟ್ಟಣ ಎಲ್ಲ, ಅವ್ರ ಹೃದಯದೊಳಗೆ ಇಟ್ಕೊಂಡವ್ರು. ಇಲ್ಲ ನನಗೆ ಗೊತ್ತಿಲ್ಲ, ಅವ್ರು ಯಾರನ್ನ ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ. ಅವ್ರ ಪಕ್ಷದ ಯಾರು ಅಭ್ಯರ್ಥಿ ನಿಂತ್ಕೊಂಡ್ರೆ ನನಗೆ ನನ್ನ ಪಕ್ಷ ಗೆಲ್ಲಬೇಕು, ಗೆಲ್ಲಕ್ಕೆ ಏನು ಕೆಲಸ ಮಾಡ್ಬೇಕು ಮಾಡ್ತೀವಿ. ನೋಡೋಣ. ಈಗ ನಾನಿನ್ನು 1 ತಿಂಗಳು ಮುಖ್ಯಮಂತ್ರಿಯಾಗಿ 1 ತಿಂಗಳಾಗಿದೆ. ಸಾರಿ ಕೇಂದ್ರದ ಮಂತ್ರಿಯಾಗಿ ನಾನು ಇಲಾಖೆಯ ಒಂದು ರಿವ್ಯೂ ಮೀಟಿಂಗ್ಗಳು ಮಾಡ್ತಾ ಇದ್ದೇನೆ. ಹಲವಾರು ಕಾರ್ಖಾನೆಗಳು ದೇಶದಲ್ಲಿ ಮುಚ್ಚಿದ್ದಾವೆ. ಹಲವಾರು ರೀತಿಯಲ್ಲಿ ಇವತ್ತು ಅಭಿವೃದ್ಧಿಗೆ ಪೂರಕವಾದಂಥ ಚಿಂತನೆಗಳು ಪ್ರಧಾನಮಂತ್ರಿಗಳಿಂದ ನಡೀತಾ ಇದೆ. ಹಲವಾರು ಅವಕಾಶಗಳಿದೆ. ಬರೀ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಹಲವಾರು ಪ್ರದೇಶದಲ್ಲಿ ಕೈಗಾರಿಕೆಗಳು ತರಬೇಕು ಅಂತಕ್ಕಂಥದ್ದು ನನ್ನಲ್ಲೇ ಕೆಲವು ಯೋಜನೆಗಳನ್ನೇನು ಆಗ್ತಾ ಇದ್ದೇನೆ. ಸ್ವಲ್ಪ ಸಮಯ ಬೇಕು, ಒಂದು 5-6 ತಿಂಗಳಾದರೂ ನನಗೆ ಸಮಯ ಬೇಕಿದೆ. ಹಲವಾರು ಯೋಜನೆಗಳಿಗೆ, ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಇವತ್ತು ಹಲವಾರು ಪ್ರದೇಶದಲ್ಲಿ ಕಾರ್ಖಾನೆಗಳನ್ನು ಯಾವ್ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ದಿನಕ್ಕೆ 10-15 ಮೀಟಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ಬರೀ ಕಚೇರಿಲಿ ಕೂತಿಲ್ಲ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟಿಗೆ ಭೇಟಿ ಕೊಟ್ಟಿದ್ದೇನೆ, HMTಗೆ ಭೇಟಿ ಕೊಟ್ಟಿದ್ದೇನೆ, ಅಲ್ಲಿಂದ RINLಗೆ ಭೇಟಿ ಕೊಟ್ಟಿದ್ದೇನೆ ಹೈದರಾಬಾದಿಗೆ. ಇದೆಲ್ಲ ಕಾರ್ಖಾನೆಗಳನ್ನು ಮುಚ್ಚಿರ್ತಕ್ಕಂಥ ಕಾರ್ಖಾನೆಗಳನ್ನು ಯಾವ ರೀತಿ ಇವತ್ತು ಅದಕ್ಕೆ ಜೀವ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಚಿಂತೆ ನಡೆಸ್ತಾ ಇದ್ದೇನೆ. ಒಟ್ಟಾರೆ ನಮ್ಮ ರಾಜ್ಯದ ನಿರುದ್ಯೋಗದ ಸಮಸ್ಯೆಗೆ ಯಾವ ರೀತಿ ಇವತ್ತು ಕಾರ್ಖಾನೆಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇನೆ. ನನ್ನದೇ ಆದಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಒಂದು ನೆರವಿನೊಂದಿಗೆ, ಹಣಕಾಸು ಇಲಾಖೆಯ ಸಚಿವರ ನೆರವಿನೊಂದಿಗೆ ನನ್ನ ಒಂದು ಯೋಜನೆಗಳು ಯಾವ ರೀತಿ ತರಬೇಕು ಯುವಕರ ಒಂದು ಉದ್ಯೋಗಕ್ಕೆ, ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.